ನಿನ್ನೆ ತಾನೇ ನನಗೂ ಅಣ್ಣ ಭೇಟಿ ಆಗಿದ್ದ. ಅವನಿಗೆ ಮನೆಗೆ ಬಾ ಅಂತ ಹೇಳಿದ್ದೀನಿ. ಅವನೇನಾದ್ರೂ ಮನೆಗೆ ಬಂದ್ರೆ ನೀವೇ ಅವನಿಗೆ 4 ಬುದ್ಧಿ ಮಾತನ್ನ ಹೇಳಿ ನೋಡೋಣ. ನಾವು ಅವನಿಗೆ ಬುದ್ಧಿ ಹೇಳಿ ನಮ್ಮ ಮನೆಯಲ್ಲಿ ಇರ್ತೇವೆ. ಮತ್ತೆ ಅವನು ತನ್ನ ಹೊಲಸು ದಂಧೆಯನ್ನು ಬಿಡಲಾರನು. ಅವನಿಗೆ ಹಣ ಬೇಕಾಗಿದ್ದೆ ಆದರೆ ಅವನ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ನಿಜ. ಆ ಪಾಪಿ ಅಂತಹ ದುಷ್ಟರಿಂದ ಅವನನ್ನ ದೂರ ಮಾಡ್ಬೇಕಾದ್ರೆ ಹೇಗಾದ್ರೂ ಮಾಡಿ 4 ಬುದ್ಧಿ ಮಾತು ಹೇಳಲೇಬೇಕು. ಇಲ್ಲ ಅಂದ್ರೆ ದುಷ್ಟ ಕೆಲಸವನ್ನ ಮಾಡ್ತಾ ಅವನ ಕೈಯಲ್ಲಿ ಸಿಕ್ಕು ಕೊನೆಗೆ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವಂತ ಸ್ಥಿತಿ ಅವನಿಗೆ ಬರುತ್ತೇರಿ. ಅಗು ಬಂದ ನೋಡಿ. ತಂಗಿ ಬಾಪಳ ಚೆನ್ನಾಗಿದ್ಯಾ? ನೀ ಚೆನ್ನಾಗೇ ಇರುತ್ತೆ. ಚೆನ್ನಾಗಿರ್ದೆ ಮತ್ತೇನ್ ಮಾಡ್ತೀಯ? ಈ ಜಿಲ್ಲೆಯಲ್ಲಿ ನೀವೊಬ್ಬ ದೊಡ್ಡ ಪುಡಾರಿ ಮತ್ತು ಮೇಲಾಗಿ ಎಲ್ಲರೂ ನಿನಗೆ ಹೆದರುತ್ತಾರೆ. ಹಣವು ಕೂಡ ತನ್ನಿಂದ ತಾನಾಗಿಯೇ ಬಂದು ಬೀಳುತ್ತದೆ ಅಲ್ಲವೇ? ಮಾಮ, ಹೀಗೇಕೆ ಚುಚ್ಚಿ ಚುಚ್ಚಿ ಮಾತನಾಡುವೆ? ನನಗೂ ಹೃದಯವಿದೆ, ಮನಸ್ಸಿದೆ. ನಿನ್ನ ಹಾಗೆ ಬದುಕಬೇಕೆನ್ನುವ ಆಸೆ ಸಾಕಷ್ಟಿದೆ ಮಾಮ, ಸಾಕಷ್ಟಿದೆ. ಅಂದರೆ ಮೊದಲು ನಿನ್ನೆ ಈ ಹೊಲಸು ದಂಧೆಗೆ ಕಡಿವಾಣ ಹಾಕಿ ಈ ಸಮಾಜದ ಎದುರಿಗೆ ಒಳ್ಳೆಯ ವ್ಯಕ್ತಿಯನ್ನು ಎನಿಸಿಕೋ. ಸಮಾಜ 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 ಎಲ್ಲಿದೆ ಮಾಮ ಈ ನಿನ್ನ ಹಾಳು ಸಮಾಜ? ಸಮಾಜದಲ್ಲಿರುವ ಜನರೆಲ್ಲರೂ ಒಳ್ಳೆಯವರು ಅಂತ ತಿಳಿದುಕೊಂಡಿದ್ದಾರೆ. ಅದನ್ನೆಲ್ಲ ಮೂರ್ಖತನ ಮಾಮ. ಅವತ್ತು ನನ್ನ ತಂದೆ ತಾಯಿ ತೀರಿಕೊಂಡಾಗ ನಾವಿಬ್ಬರು ತಪ್ಪಲಿಗೆಗಳಾಗಿ ಅಲೆದಾಡುತ್ತಿರುವಾಗ ಗಿಂಡಿ ಹಾಲಿಗಾಗಿ ಕೈ ಮುಗಿದು ಬೇಡಿಕೊಂಡರು. ಕದ ಹಾಕಿಕೊಂಡು ಒಳಗೆ ಕುಳಿತುಕೊಂಡಿದ್ದೋ ಇಲ್ಲಿಂದ ಹಾಳು ಸಮಾಜ. ನೆರಳಿಗೆ ನಿಂತ ಮರಕ್ಕೆ ಸಿಡಿಲು ಬಡಿಯಿತು. ಉಣ್ಣುವ ಅಣ್ಣ ವಿಷವಾಗಿತು. ಅಂತ ಪರಿಸ್ಥಿತಿಯನ್ನು ಎದುರಿಸಿ ಇವತ್ತು ಆಲದ ಮರದಂತೆ ಹೆಮ್ಮರವಾಗಿ ಬೆಳೆದು ನಿಂತಿದ್ದೇನೆ ಈ ಸಮಾಜದ ಎದುರಿಗೆ. ಬುದ್ಧಿಯ ಮಾತಿನಲ್ಲೇ ಮಾಮ, ಇದು ನಿನಗೆ ತಪ್ಪಾಗಿ ಕಂಡರೋ ನನ್ನ ದೃಷ್ಟಿಯಲ್ಲಿ ಇದು ಸರಿ. ಅಣ್ಣ, ನಮ್ಮ ದೈವದಲ್ಲಿ ಏನಿತ್ತು ಅದೆಲ್ಲ ನಡೆದು ಹೋಗಿದೆ. ಅದನ್ನ ನಾವು ಅನುಭವಿಸ್ಬೇಕಾಗಿತ್ತು, ಮುಗಿದು ಹೋಗಿದೆ ಅಣ್ಣ. ಈಗ ಅದರ ಬಗ್ಗೆ ಚಿಂತೆ ಮಾಡಿದ್ರೆ ಏನು ಫಲ? ಇನ್ ಮುಂದೆ ನೀನೆಲ್ಲೂ ಹೋಗೋದ್ ಬೇಡ. ಈ ಮನೆಯಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ಬಿಡು. ತಂಗಿ, ಇರುತ್ತೇನಮ್ಮ, ಇರುತ್ತೇನೆ. ಈ ಜಗದ ಋಣ ಅಷ್ಟೇ ಅಲ್ಲ, ಊರಲ್ಲಿ ಕನಿಕರ ಇಲ್ಲದ ಧನಿಕರ ಲೆಕ್ಕವನ್ನು ಚುಕ್ತ ಮಾಡಿ ಸೇರುತ್ತೇನೆ. ಅಲ್ಲಿಯವರೆಗೂ ಯಾರು ನನ್ನನ್ನು ತಡೆಯಬೇಡಿ ಅಮ್ಮ, ತಡೆಯಬೇಡಿ. ಅಂದರೆ ನಿನ್ನೆ ನಿರ್ಧಾರ ಬದಲಾಯುವುದಿಲ್ಲ ಒಂದಾಯ್ತು. ನೋಡು ಪ್ರಳಯ, ನಿನ್ನಲ್ಲಿ ಧರ್ಮವಿದೆ. ನಿನಗೆ ಸೇರಬೇಕಾದ ಸಿರಿ ಸಂಪತ್ತು ತಾನಾಗಿಯೇ ಯಾರಿಗೂ ಹೇಳದೆ ಕೇಳದೆ ನಿನ್ನ ಕಾಲಡಿ ಬಂದು ಬೀಳುತ್ತದೆ. ಯಾರಿಗೂ ದುಡುಕಬೇಡ, ವಿಚಾರಿಸಿ ನೋಡು. ಆಚಾರ ವಿಚಾರಗಳು ಬಸವಣ್ಣನವರ ಜೊತೆ ಹೊಳೆಯ ಪಾಲಾಗಿ ಹೋಗಿದೆ ಮಾಮ. ಹೀಗೇನಿದ್ದರೂ ಕತ್ತರಿಸಿ ಹಾಕುವ ಕಾಲ. ಮಾಮ, ನನ್ನ ಬಗ್ಗೆ ಹೋಗಲಿ. ತಂಗಿ, ನಿನ್ನ ಮಗ ರಮೇಶ, ನನ್ನ ಅಳಿಯ ಹೇಗಿರುವನು? ಅವನ ಹತ್ತಿರ ಹೋಗಿ ಬಂದಿರುವಿರಾ? ಇಲ್ಲ, ಅವನು ಫೋನ್ ಮಾಡ್ತಾ ಇರ್ತಾನೆ. ಅವನು ಫೋನಲ್ಲಿ ಹೇಳಿದ ನಾನ್ ಚೆನ್ನಾಗಿದ್ದೀನಿ ಅಮ್ಮ ಅಂತ. ಅದು ಅಲ್ಲದೆ ಅವನು ಓದ್ತಾ ಇರೋದು ನವೋದಯ ಸ್ಕೂಲ್. ಅಲ್ಲಿ ಪದೇ ಪದೇ ಫೋನ್ ಮಾಡೋ ಹಾಗಿಲ್ಲ. ರಜೆ ಸಿಕ್ಕರೆ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಯ್ತಮ್ಮ, ಅವನು ಕಲಿತು ದೊಡ್ಡ ವ್ಯಕ್ತಿ ಎನಿಸಿಕೊಂಡರೆ ಅಷ್ಟೇ ಸಾಕು. ಶಾಂತ, ಏನು ಹುಚ್ಚಿ ಇದೆಯಾ ನೀನು? ಇವತ್ತು ನೂಲುಣ್ಣಿ ಅಲ್ಲಿಯವನಿ ನಿಮ್ಮ ಅಣ್ಣನಿಗೆ ರಾಖಿ ಕಟ್ಟುವುದಿಲ್ವಾ? ಅಲ್ರಿ, ಅವನನ್ನ ಮನೆಗೆ ಬರೋಕ್ ಹೇಳಿದ್ದೆ ನಾನು ಮರಿತೀನ? ನನಗೆ ಅಷ್ಟು ಗೊತ್ತಿಲ್ಲ ಅನ್ಕೊಂಡಿದ್ದೀರೇನು? ಸ್ವಲ್ಪ ಇರಿ, ಬಂದೆ. ಅಣ್ಣಯ್ಯ, ಕುಳಿತುಕೋ. ಹಾಗಾದ್ರೆ ನೋಡ್ರಿ, ಇಲ್ಲಿ ರಾಖಿ ತಂದು ರೆಡಿ ಮಾಡಿಟ್ಟಿದ್ದೀನಿ.
ಹುಟ್ಟಿತು ತಂಗಿಯೋ ಹುಟ್ಟಿದಾಶನ ಅಣ್ಣನ ಪದವಿ ಹುಟ್ಟಿತು ತಂಗಿಯೋ ಹುಟ್ಟಿದಾಶನ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರಿಗೇರಿತು ಬದಲಾಗಿ ನೀನು ಅಣ್ಣ ಅಣ್ಣ ಅಣ್ಣೋ ನಿನಗೆ ಗೋಪಾರ ನನ್ನ ಆಯುವೆಲ್ಲ ನಿನಗಾಗಿ ಪಾಡು ದೀರ್ಘಾಯುಷ್ಮಾನ್ ಭವ. ಹಾ. ಅಣ್ಣಯ್ಯ ಹುಷಾರು, ಆಗಾಗ ಮನೆ ಕಡೆ ಬರ್ತಾ ಇರು, ಸರಿನಾ? ಮಾಮ ನಾನಿನ್ನು ಬೇರೆ ಕಡೆ ಹೋಗಬೇಕು, ನಾನಿನ್ನು ಬರಲೇ. ಪ್ರಳಯ, ಊಟವನ್ನಾದರೂ ಮಾಡಿಕೊಂಡು ಹೋಗಬಾರದೇನಪ್ಪ? ಇಲ್ಲ ಮಾಮ, ಇನ್ನೊಂದು ಸಾರಿ ಬಂದಾಗ ಮಾಡಿಕೊಂಡು ಹೋಗುವೆ ತಂಗಿ. ಹೋಯ್. ನೋಡಿದೆಯಾ ಶಾಂತ ನಿಮ್ಮಣ್ಣನ ಹಠಮಾರಿತನವನ್ನು? ಇವನು ಏಕೆ ಹೀಗೆ ವರ್ತಿಸುತ್ತಾನೋ ಯಾರಿಗೆ ಗೊತ್ತು? ಮಾಡ್ಲಿ ಅದೆಷ್ಟು ದಿನ ಈ ಹಠವನ್ನ ಬಿಡೋದಿಲ್ಲೋ ನಾನು ನೋಡ್ತೀನಿ. ಆ ದೇವರಲ್ಲಿ ನಾನು ಹರಕೆ ಹೊತ್ತಿದ್ದೀನ್ರಿ. ಖಂಡಿತ ಅವನ ಬುದ್ಧಿ ಬದಲಾಗುತ್ತೆ, ನಮ್ಮ ಹಾದಿಗೆ ಅವನು ಬಂದೇ ಬರ್ತಾನೆ. ಆಯ್ತು ಶಾಂತ, ನಾಳೆ ಅಮೀನ್ಗಡ ಸಂತೆ ಇದೆ, ಆಕಳನ್ನು ತರಬೇಕು, ಗೋದಲಿಯನ್ನು ಹಸನು ಮಾಡಬೇಕು, ಒಳಗೆ ಬಾ. ಸರಿ ನಡೀರೋಣ. ಚಡಿಯನ್ನು ತಾಳದೆ ನೆಮ್ಮದಿ ಇಲ್ಲದೆ ಅದನ್ನು ಹೇಗೆ ಬಿಡಿಸಿ ನಿರ್ನಾಮ ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಉಗ್ರಪ್ಪ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಲು ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ. ಕಂಬಿ ಅನುಸರಿಕೆ ಹಚ್ಚುತ್ತಾನೆ. ಆಮೇಲೆ ನಾನು ಎರಡು ತಲೆ ಹಾವಂತ ನಿನಗೆ ಏನು ಗೊತ್ತು? ಕೊಚ್ಚಿ ವಿಷ ಬಿಟ್ಟಾಗ ಗೊತ್ತಾಗುವುದು ನಾನು ಕೆಟ್ಟವನು ಅಂತ. ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇತ್ತು, ಅದಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಬೇಡ, ಆ ರುದ್ರನ ಜೊತೆಯಲ್ಲಿ ನಿನ್ನ ಕೊಳ್ಳ ಪ್ರೇಮ ಎಷ್ಟು ದಿನದಿಂದ ಸಾಗಿದೆ ಹೇಳು. ಅಣ್ಣ, ಅವ್ರು ನನ್ನನ್ನು ಕೂಡ ಮದುವೆ ಆಗ್ತಾರೆ. ಮದುವೆ? ನನ್ನ ವೈರಿಯ ತಮ್ಮ ನಿನ್ನನ್ನು ಮದುವೆ ಆಗ್ತಾನ?
ಇದರಲ್ಲಿ ಅವನ ಹೆಣ ಬೀಳಬೇಕು, ಇಲ್ಲ ನಿನ್ನ ಹೆಣ ಬೀಳಬೇಕು. ಅಣ್ಣ ದುಡುಕಬೇಡ, ದುಡುಕಿ ನಾನಿಮ್ಮರನ್ನ ಅಲ್ಗಿಸಬೇಡ. ನೋಡು, ನಾನು ಅವರನ್ನು ಮದುವೆ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ. ದಯವಿಟ್ಟು ಇದಕ್ಕೆ ಮಣ್ಣು ಹೆಚ್ಚಬೇಡ. ಏನು ಇಷ್ಟು ಧೈರ್ಯದಿಂದ ಮಾತನಾಡಲು ಕಲಿಸಿರುವನೇ ಆ ಪಾಂಡ? ತಡೆ ಹಾಗಾದರೆ. ಅವನೇ ಬಂದು ಕಾಪಾಡಲಿ ನಿನ್ನ, ನಾನು ನೋಡ್ತೀನಿ. ಹೊಡೆದು ನನ್ನ ಸಾಯಿಸಿದ್ರು ಚಿಂತೆ ಇಲ್ಲ, ಆದ್ರೆ ನಾನ್ ಮಾತ್ರ ಅವರನ್ನೇ ಮದುವೆ ಆಗೋದು. ಅದೇ ಮಾತನ್ನು ಹೇಳಿದೆ ಆದರೆ ಅವನೇ ಬರಲಿ. ಹಾಗಾದರೆ ಮಾಡ್ತ್ಯಾ? ಮದುವೆ ಅನ್ನೋದು ನನ್ನ ವೈಯಕ್ತಿಕ ವಿಷಯ, ಅದರಲ್ಲಿ ನೀನ್ ತಲೆ ಹಾಕ್ಬೇಡ. ಒಂದು ವೇಳೆ ತಲೆ ಹಾಕಿದ್ದು ನಿಜವಾದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ನಾನಿರಲ್ಲ, ಹೊರಟು ಹೋಗ್ತೀನಿ. ಏನಂದೆ? ನನಗೆ ಎದುರು ಮಾತನಾಡುವೆಯ? ಹಾಗಾದರೆ ಅನುಭವಿಸು. ನೀನೊಬ್ಬ ಮನುಷ್ಯನ ಗುಣಕ್ಕಿಂತಲೂ ಕಡೆ ಲೇರುದ್ರು ಯಾರನ್ನು ಕೇಳಿ ಈ ಮನೆ ಒಳಗೆ ಕಾಲಿಟ್ಟೆ? ನನ್ನ ಪ್ರೀತಿ ಕೈ ಮಾಡಿ ಕರೆಯಿತು, ಅದಕ್ಕೆ ಬಂದೆ. ಏನೀಗ? ಬೆಂಕಿ ಹಚ್ಚಲೇ ನಿನ್ನ ಪ್ರೀತಿಯನ್ನು. ನನ್ನ ತಂಗಿಯ ತಲೆಯನ್ನು ಕೆಡಿಸಿ ನಿನ್ನಂತೆ ಮಾಡಿಕೊಳ್ಳಲು ನಾನು ಬಿಡುವುದಿಲ್ಲ. ಇದರಲ್ಲಿ ನಿನ್ನ ಹೆಣ ಬೀಳಬೇಕು, ಇಲ್ಲ ಅವಳ ಹೆಣ ಬೀಳಬೇಕು. ಅಂತ ಎಲೆಗಾರಿಕೆ ನಿನ್ನಲ್ಲಿ ಇಲ್ಲ. ಈ ವೃಕ್ಷ ಮುಗಿದಾದರೆ ಈ ಇಡೀ ಊರೇ ಸ್ಮಶಾನ ಮಾಡುವನು. ನಾನು ವಿನಯದಿಂದ ಹೇಳುವೆ, ರಂಜಿತಾ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ. ಹಿಂದಿನ ದ್ವೇಷವನ್ನೆಲ್ಲ ಮರೆತು ನಮ್ಮಿಬ್ಬರನ್ನು ಒಂದು ಮಾಡು. ಲೇ ರುದ್ರ, ನಿಮ್ಮಿಬ್ಬರನ್ನು ಒಂದು ಮಾಡುವುದು ಕನಸಿನ ಮಾತು. ನನ್ನ ಅಜಾತ ಕುಲದ ವೈರಿಗಳು ನೀವು. ನನ್ನ ಮನೆಯ ಬಾಗಿಲು ದಾಟಿ ಒಳಗೆ ಬಂದಿರುವೆ ಅಂದ ಮೇಲೆ ನಿಮ್ಮಿಬ್ಬರ ಹೆಣ ನನ್ನೆಲ್ಲ ಮನೆಯಲ್ಲಿ ಮುಗಿದು ಬಿಡುವೆ. ಗಂಡಸರ ಇದ್ದರೆ ಹೇಳಿ ನನ್ನ ಒಂದು ನಿನ್ನ ಕರ್ಮದ ಕಥೆಯನ್ನು ನೋಡಲಿ. ಇದು ನನ್ನ ಕರ್ಮದ ಕಥೆಯಲ್ಲಿ ನಿನ್ನ ಕರ್ಮದ ತಿಥಿ. ನನ್ನನ್ನು ಬಂಧಿಸಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ನಿನ್ನ ಕ್ಷಣದಲ್ಲಿ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ಅವಕಾಶ ಕೊಡಬಾರದೆಂದು ಸುಮ್ಮನಿದ್ದೇನೆ. ಬೇಗ ನಿನ್ನ ನಿರ್ಧಾರವನ್ನು ತಿಳಿಸು. ಲೇ ರುದ್ರ, ಯಾರ ಹೆಸರು ಕೇಳಿ ಜನ ನಡುಗುತ್ತಿದ್ದರು, ಯಾರ ಮನೆ ನೋಡಿ ಸಲಾಂ ಹೊಡೆಯುತ್ತಿದ್ದರು, ಅಂತಹ ಮನೆತನಕ್ಕೆ ಇವತ್ತು ಕೊಳ್ಳಿ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಇದೇ ಊರಿನ ಜನರ ಎದುರಿಗೆ ಅಣ್ಣ ತಮ್ಮಂದರಿಬ್ಬರನ್ನು ಹಾಡು ಹಗಲೇ ಸುಡದಿದ್ದರೆ ಇದು ಊರಲ್ಲಿ ಮೆರೆದ ಹುಲಿ. ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತಕ್ಕೆ ಸವಾಲು ಹಾಕಿ ಹೇಳಿ, ಇವಳೇ ನನ್ನ ಹೆಂಡತಿ ಅಂತ. ವಿನಯದಿಂದ ಹೇಳುವೆ, ರಂಜಿತಾನ. ಲೇ ಮಿಸ್ಟರ್ ಮುರುಗೇಶ, ಲೇ ಹಿಂದಿನ ದೇಶ ನಾಶವನ್ನೆಲ್ಲ ಮರೆತು ಇಬ್ಬರನ್ನು ಒಂದು ಮಾಡು.
ಒಂದು ಮಾಡು. ಏಯ್, ನಿಮ್ಮಿಬ್ಬರನ್ನು ಒಂದು ಮಾಡುವುದು ಕನಸಿನ ಮಾತು. ಹೋಗುತ್ತೇನೆ, ಆದ್ರೆ ಹಾಗೆ ಹೋಗುವುದಿಲ್ಲ. ಇವು ನಿನ್ನ ತಂಗಿಯನ್ನು ಮದುವೆ ಆಗ್ತೀನಿ ಅಂತ ಗುರುತು ಕೊಟ್ಟು ಹೋಗುತ್ತೇನೆ. ರಜಿತಾ, ನಿನ್ನ ಪ್ರೀತಿಗಾಗಿ ಈ ಉಂಗುರವನ್ನು ನಿನ್ನ ಬೆರಳಿಗೆ ಹಾಕುವೆ. ಮುರುಗೇಶ, ನಿನ್ನಲ್ಲಿ ದಮ್ ಅನ್ನೋದೇ ಇದ್ರೆ ನಾವು ಇಬ್ಬರನ್ನು ಅಗಲಿಸು. ಬಂದೆ. ಚೋರರಿದೊಂದು ಕಾಲ. ನನ್ನ ಕಣ್ಣೆದುರಿಗೆ ನನ್ನ ತಂಗಿಗೆ ಉಂಗರ ತೊಡಿಸಿ ಹೋದೆ ಯಾವ ಮಗನೇ? ಇಲ್ಲ, ಇನ್ನು ಸಾರುವೆ ನಿಮ್ಮಿಬ್ಬರ ಸಾವಿನ ಡಂಗುರ. ರೈತ, ನೀ ಒಳಗೆ ನಡೆ. ನಾಳೆ ಮಂಗಳೂರಿನಿಂದ ಭಗವಾನನ್ನು ಕರೆಸಿ ಇವನ ಅಂತ್ಯ ಹಾಡಲೇಬೇಕು. ಉಗ್ರಪ್ಪ, ನಿನ್ನ ಬೇಡಿಗಾಗಿ ನಿನ್ನ ತಮ್ಮನನ್ನು ಬಿಟ್ಟಿರುವೆ ಆ ಮಗನೇ. ಸಂದರ್ಭ ಬಂದರೆ ನಿಮ್ಮಿಬ್ಬರ ಕತೆ ಮುಗಿಸುತ್ತೇನೆ. ಏಯ್, ಆ ಹೇಳಿ ನಿಮ್ಮಣ್ಣ ಬಂದು ನಿನ್ನ ಕರ್ಮದ ಕಥೆಯನ್ನು ನೋಡಲಿ. ಏಯ್, ನನ್ನ ತಮ್ಮ ಮುರುಗೇಶನ ತಂಗಿ ಸಲುವಾಗಿ ತಲೆ ಕೆಡಿಸಿಕೊಂಡರೆ ಹುಚ್ಚನಾಗಿದ್ದಾನೆ. ಅವನ ಹುಚ್ಚು ನಿಚ್ಚಳವಾಗಬೇಕಾದರೆ ಅವರಿಬ್ಬರಲ್ಲಿ ಒಬ್ಬರು ಅಗಲಲೇಬೇಕು. ಇರದಿದ್ದರೆ ಆ ಪರದೇಶಿಯನ್ನು ನನ್ನ ಮನೆಗೂ ಸೊಸೆಯಾಗುವಲ್ಲಿ ಸಂದೇಹವೇ ಇಲ್ಲ. ಬ್ಯಾಂಕಿನ ಹಣದ ವಿಷಯ ಏನಾಯ್ತು? ಪ್ರಳಯ ಏನಾದರೂ ತಾನೊಬ್ಬನೇ ತೆಗೆದುಕೊಂಡಿರಬಹುದೇ?
ಯಾವುದೂ ತಿಳಿತಾನೇ ಇಲ್ಲ. ಹಣವನ್ನು ಹೊಡೆದುಕೊಂಡು ಬಂದಿರುವೆ. ಇದರಲ್ಲಿ ಸಮಭಾಗ ಆಗಲೇಬೇಕು. ಓಕೆ ಪ್ರಳಯ, ಓಕೆ. ನೋಡು, ನಾನು ನಿನಗೆ ಎಂದೂ ಮೋಸ ಮಾಡಿಲ್ಲ, ಮಾಡುವುದೂ ಇಲ್ಲ. ಇನ್ನೊಂದು ವಿಷಯ ನನ್ನ ಕಾಡ ಹತ್ತಿದೆ. ಆ ಮುರುಗೇಶನ ತಂಗಿ ನನ್ನ ತಮ್ಮನ ಜೊತೆ ಚಕ್ಕಂದವಾಡಿ ನನ್ನ ಮನೆಯ ಸೊಸೆಯಾಗಿ ಬರಲು ಕನಸು ಕಾಣುತ್ತಿದ್ದಾಳೆ. ಅದಕ್ಕೋಸ್ಕರ ಅವಳನ್ನ ಏನು, ಅವಳನ್ನು ಕೊಲೆ ಮಾಡುವಂತೀರಾ? ಪ್ರೀತಿ ಪ್ರೇಮದಲ್ಲಿ ನಾನು ಮೂಕ ಪ್ರಾಣಿ. ಅವರಿಬ್ಬರು ಒಂದಾದರೆ ನಿನಗೇನು ನಷ್ಟ? ನೋಡೋ ಪ್ರಳಯ, ಅವರ ಮನೆತನಕ್ಕೂ ನನ್ನ ಮನೆತನಕ್ಕೂ ಮೊದಲಿಂದ ಹಗೆತನ ಸಾಧಿಸುತ್ತಾ ಬಂದಿದೆ. ಆ ದರಿದ್ರ ಹೆಣ್ಣು ನನ್ನ ಮನೆ ಸೊಸೆಯಾಗು ಬಂದರೆ ನಾನಿದ್ದು ಸತ್ತಂತೆ. ಉಗ್ರಪ್ಪ, ಹಿರಿದಾದ ಬೆಟ್ಟವನ್ನು 2 ಭಾಗ ಮಾಡುವಂದರೆ ಮಾಡುತ್ತೇನೆ. 1000 ಆನೆಯ ಹಿಂಡನ್ನು ದಂಡಿಸುವಂದರೆ ದಂಡಿಸುತ್ತೇನೆ. ಈ ಪ್ರೀತಿ ಪ್ರೇಮದ ವಿಷಯವನ್ನು ನನ್ನ ತಲೆಗೆ ಹಾಕಬೇಡ. ನೋಡು ಪ್ರಳಯ, ಅದನ್ನೆಲ್ಲ ನೀನು ತಲೆ ಕೆಡಿಸಿಕೋಬೇಡ, ನಾನು ವಿಚಾರಿಸಿಕೊಳ್ಳುವೆ. ನಿನ್ನೆ ದಿನ ನನಗೆ ಒಂದು ಗುಡ್ ನ್ಯೂಸ್ ವಿಷಯ ಬಂದಿದೆ. ನೋಡು, ನಾಳೆಗೆ ಆ PSI ಕರಿಯಪ್ಪ ನಾಳೆ ಕೋರ್ಟಿಗೆ 2 ಸುಟ್ಕೇಸಿನಲ್ಲಿ ಬಂಗಾರದ ನಾಣ್ಯವನ್ನು ಒಯ್ತಿದ್ದಾನೆ. ಏನಾದರೂ ಮಾಡಿ ಅದನ್ನು ನೀನು ಹೊಡೆದರೆ ನಾವು ಕಿರೀಟವನ್ನು ಧರಿಸಬಹುದು. ಆಹಾ, ನೀನು ಹೇಳ್ತಾ ಇದೀಯ ಮುಂದಿನ ಕೆಲಸ ನನ್ನದು. ಉಗ್ರಪ್ಪ, ನೀನು ಒಳಸಂಚು ಹೂಡಿ ನನ್ನನ್ನು ಮುಗಿಸುವ ಚಿಂತೆ ಹಚ್ಚಿದರೆ ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ. ಸಾವಿಗೆ ಹೆದರಿ 1000 ಸೋಗು ಹಾಕುವನಲ್ಲ ಈ ಊರಲ್ಲಿ ಬೆರೆದ ಹುಲಿ. ಊರಲ್ಲಿ ಮೆರೆದ ಹುಲಿ. ನಿನ್ನಂತ 100 ಹುಲಿಗಳನ್ನು ನನ್ನ ಬೋನಿನಲ್ಲಿ ಸಾಕಿ ಎಷ್ಟೋ ಸಾಕಿದ್ದೇನೆ. ನೀನ್ಯಾವ ಲೆಕ್ಕ? ಪ್ರಳಯ, ನೀನೇನಾದರ PSI ಕರಿಯಪ್ಪನ ಕಣ್ಣಿಗೆ ಬಿದ್ದಿದ್ದೆ ಆದರೆ ನಿನ್ನನ್ನು ಎನ್ಕೌಂಟ್ ಮಾಡ್ರಿ ಬಿಸಾಕಿ ಬಿಡುತ್ತಾನೆ. ಯಾಕೆ ಗೊತ್ತಾ? ನೀನು ಮೊದಲೇ ಪೊಲೀಸರಿಗೆ ಬೇಕಾದವನು. ನಿನ್ನ ಮೇಲೆ 1000 ಕೇಸುಗಳಿದ್ದರೂ ಕೂಡ ನಿನ್ನನ್ನು ಅರೆಸ್ಟ್ ಮಾಡಿಲ್ಲ. ಯಾಕೆ ಗೊತ್ತಾ? ಸಾಕ್ಷಿ ಇಲ್ಲ ಅಂತ. ನೀನೇನಾದರೂ ಅವನ ಕಣ್ಣಿಗೆ ಬಿದ್ದಿದ್ದಾದರೆ ನೀನು ನಾಶವಾದಂತೆ. ನನ್ನ ತಮ್ಮ ರುದ್ರ ಎಲ್ಲಿರೋನು ಹುಡುಕಿ ಮನೆಗೆ ಕರೆಸಿದ್ರಾಯ್ತು. ಅವನೇನಾದರೂ ನನ್ನ ಮಾತು ಕೇಳದಿದ್ದರೆ ಅವನನ್ನು ಕೂಡ ಈ ಮನೆಯಿಂದ ಹೊರದಬ್ಬಿದರಾಯ್ತು.